ನನ್ನ ಹೆಸರು ಲಕ್ಷ್ಮಿ ಸರ್. ನಾನೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕಾರ್ತಿಕ್ ಅಂತ ಮ್ಯಾನೇಜರ್ ಆಗಿದ್ರು. ಇಬ್ರು ಕೆಲಸ ಮಾಡ್ತೀವಲ್ಲ, ಇನ್ನೊಬ್ರು ಇದ್ದಾರೆ ನಮ್ಮ ಅಕ್ಕ, ಅವ್ರ ಹತ್ರ ಹೇಳ್ತಾ ಇದ್ದೆ, ಈ ಥರ ಮನೆ ಯಾವುದಾದ್ರೂ ಸೈಟ್ ಇದ್ರೆ ಹೇಳಿ ಅಂತ. ಅವಾಗ ಇವ್ರು ಬಂದು ಕೇಳಿದ್ರು, ನಮ್ಮದೇ ಇದೆ, ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ಅವ್ರ ಅಕ್ಕದು, ಶ್ವೇತಾ ಅವ್ರ ಅಕ್ಕ ಹೆಸರು, ಅವ್ರ ಅಮ್ಮ ಹೆಸರು ಭಾರ್ಗವಿ ಅಂತ. ಅವ್ರ ಅಕ್ಕದು ಸೈಟ್ ಅದು, ನಾನು ಮಾಡ್ಕೊಡ್ತೀನಿ ಕಡಿಮೆಗೆ, ನಿಮ್ ಬನ್ನಿ, ನೀವು ಸ್ವಲ್ಪ ಬಡವರಾಗಿದ್ದೀರಾ ಅಂತ ಹೇಳಿದ್ರು ಇವ್ರು ಕಾರ್ತಿಕ್ ಅವರು. ಸರಿ ಅಂತ ನಾವು ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರುವಾಗ ಅವರು ಎಲ್ಲ ಅಮೌಂಟ್ ಪೇ ಮಾಡ್ಬಿಟ್ಟೆ. 12,60,000 ರೂಪಾಯಿ, 72,000 ಪೇ ಮಾಡಿದ್ದೀನಿ ರಿಜಿಸ್ಟರ್ ಎಲ್ಲ ಸೇರಿ. ಆಮೇಲೆ ರಿಜಿಸ್ಟರ್ ಪತ್ರ ನೋಡಿದ್ರೆ ಅದು ರಿಜಿಸ್ಟರ್ ಪತ್ರ ಅಲ್ಲ, ಅದು ಅದು ಇದು ಜಿ ಪೇ ಮಾಡ್ಕೊಟ್ಟಿದ್ದಾರೆ ಸರ್ ಅವರು. ನನ್ಗೆ ಗೊತ್ತಿಲ್ಲ, ಅಷ್ಟು ನಾನು ಓದಿಲ್ಲ, ನನ್ಗೆ ಗೊತ್ತಿಲ್ದಿರ ಇಷ್ಟು ನಮ್ಗೆ ಇದು ಬೇರೆಯವ್ರ ಹತ್ರ ನನ್ ಖುಷಿಯಿಂದ ಹೋಗಿ ಕೊಟ್ಟೆ ಈ ಪತ್ರನ, ನನ್ ಸೈಟ್ ತಗೊಂಡಿದ್ದೀನಿ ಅಂತ. ಅವಾಗ ಅವ್ರು ನೋಡ್ಬಿಟ್ಟು ಹೇಳಿದ್ರು, ಸರ್ ಈ ತರ ಪ್ರಾಬ್ಲಮ್ ಇದೆ ಅಂತ, ಇದು ಜಿ ಪೇ ಮಾಡಿದಾರೆ, ನಿಮ್ಗೆ ಪತ್ರ ಕೂಡ ಇಲ್ಲ, ಇದು ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ಅವರು ಅಂತ. ಆಮೇಲೆ ನಾನು ಅವಾಗ್ಲೇ ಅವ್ರಿಗೆ ಹೇಳ್ಬಿಟ್ಟೆ, ಈ ತರ ನೀವು ಮೋಸ ಮಾಡಿದೀರ ಅಂತ ಹೇಳೋವಾಗ ಅವರು, ನಾನು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಸೈಟ್ ಹತ್ರ ಹೋಗಿ ಕೇಳೋವಾಗ ಅವ್ರ ಪಕ್ಕದಲ್ಲಿ ಇರೋರು ಬಂದ್ಬಿಟ್ಟು, ಯಾರು ಇದು, ನಮ್ ಜಾಗ ಇದು, ಅವ್ರಿಗ್ ಹೋಗಿ ಕೇಳಿ ನೀವ್ ಅಂದ್ರು. ಸರಿ, ಅವ್ರು ಏನಾದ್ರು ಫೇಕ್ ಆಗಿ ಹೇಳ್ತೀರಾ ಅಂತ ಅಳತೆ ಮಾಡೋವಾಗ ಪಂಚಾಯತಿ ಆಫೀಸ್ಗೆ ಹೋಗೋವಾಗ ಅವ್ರು ಹೇಳ್ತಾರೆ, ಇದು ಕೆರೆ, ಇದು ಜಾಗನೇ ಇಲ್ಲ, ಯಾರು ನಿಮ್ಗೆ ಕೊಟ್ಟಿರೋದು, ಯಾರು ರಿಜಿಸ್ಟರ್, ರೋಡ್ ಕೂಡ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ, ನೀವು ತಗೊಳ್ತೀರಾ ಅಂತ ಹೇಳಿದ್ರು. ಅವಾಗ ನಾನು ಹೇಳ್ದೆ, ಈ ತರ ನಮ್ಗೆ ಗೊತ್ತಿಲ್ಲ ಸರ್, ನಾವ್ ಅಷ್ಟು ಓದಿಲ್ಲ, ಅದರಿಂದ ನಮ್ಗೆ ಬೇರೆಯವ್ರಿಗೆ ಹೋಗಿ ಕೊಟ್ಟು ನೋಡೋವಾಗ ಅವ್ರು ಹೇಳ್ತಾ ಇದಾರೆ ಇದು ಫೇಕ್ ಅಂತ. ಅವ್ರ ಹತ್ರ ಹೋಗಿ ಮಾತಾಡೋವಾಗ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಸ್ಟೇಷನ್ ಕರ್ಸ್ಬಿಟ್ಟು, ಅವರು ಪೂಜಪ್ಪ ಅಂತ, ಅದು ನಮ್ ಸ್ಟೇಷನ್ನೇ ಬರಲ್ಲ ಸರ್, ನಾವಿರೋದು ಕೋರ್ಮಂಗ್ಲ, ನಮ್ ಸ್ಟೇಷನ್ನೇ ಬರಲ್ಲ, ಅಲ್ಲಿ ಇದು ಲೇಔಟ್ ಪೊಲೀಸ್ ಸ್ಟೇಷನ್ ಸರ್, ಅಲ್ಲಿ ಕರ್ಸಿದ್ದಾರೆ. ಇವ್ರು ಫಸ್ಟ್ ಮಾತಾಡುವಾಗ ಬನ್ನಿ ನಾನು ಸೆಟಲ್ ಮಾಡ್ತೀನಿ ಅಂತ ಭಾರ್ಗವಿ ಮೇಡಮ್ ಹೇಳಿದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಕರ್ಸ್ಬಿಟ್ಟು ಬೇರೆಯವ್ರು ತಗೊಳ್ತಾರೆ, ನಿಮ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತರ್ತಾ ಇದಾರೆ. ನಾನು 10 ದಿವಸ ಟೈಮ್ ಕೊಡಿ, ನಾನು ನಿಮ್ಗೆ ಪ್ರೂಫ್ ಮಾಡ್ತೀನಿ ಜಾಗ ಫೇಕ್ ಇಲ್ಲ ಒರಿಜಿನಲ್ ಅಂತ ಅವ್ರು ಮಾತಾಡ್ತಾ ಇದಾರೆ ಸರ್, ಇವ್ರು ಮಾತಾಡ್ತಾ ಇಲ್ಲ. ಲಾಸ್ಟ್ ಅಲ್ಲಿ ಇವ್ರ ಹತ್ರ ನಾವು ಕೇಳೋವಾಗ ನಮ್ಮ ಅಕ್ಕಗೆ ನನ್ಗೆ ಅಷ್ಟು ಹಸೆಯಾಗಿ ಮಾತಾಡ್ತಾ ಇದಾರೆ, ಬೇವರ್ಸಿ ಮುಂಡೆಗಳು ಹಂಗ ಹಿಂಗ ಅಂತೆಲ್ಲ ಮಾತಾಡ್ಬಿಟ್ಟು ಲಾಸ್ಟ್ ಭಾರ್ಗವಿ ಮೇಡಮ್ ಮಾತಾಡ್ತಾ ಇದಾರೆ. ಬೇವರ್ಸಿ ಪೂಜಪ್ಪ ಮತ್ತೆ ಇವರು ರಾಮ್ಲಿಂಗ್ ರೆಡ್ಡಿ ಎಲ್ಲ ನಮ್ ಕೈಯಲ್ಲಿ ಇದಾರೆ, ಅವರೆಲ್ಲ ಗೊತ್ತು ನಮ್ಗೆ. ಮತ್ತೆ ಸೌಮ್ಯ ಇವರು ಎಲ್ಲ ಮೇಡಮ್ ಎಲ್ಲ ಗೊತ್ತು, ಅವ್ರು ಇದಾರೆ ನಮ್ ಜೊತೆಲಿ ಅಂತ ನಮ್ಗೆ ಭಯ ಎದುರಿಸ್ತಾ ಇದಾರೆ ಸರ್, ನಮ್ಗೆ ಭಯ ಆಗ್ತಾ ಇದೆ. ನನ್ನ ಹೆಸರು ಲಕ್ಷ್ಮಿ ಸರ್, ನಾವು ಕೋರ್ಮಂಗ್ಲಲ್ಲಿ ಇದ್ದೀವಿ. ಇದು ನಮ್ ಜಾಗ ಮೋಸ ಮಾಡಿದ್ದಾರೆ ನಮ್ಗೆ. ಇದು ಸಜ್ಜಾಪುರ ಧ್ವಂಸಂದ್ರ, ಭಾರ್ಗವಿ ಅಂತ ಕೊಟ್ಟಿರೋರು. ಅವ್ರು ಇಲ್ಲಿ BTM ಲೆವೆಲ್ ಚೀಟಿಂಗ್ ಮಾಡಿದ್ದಾರೆ. ಅವರು ಜಾಗ ದೊಡ್ಡದಂತ 30ಗೆ 40 ಅಂತ ಕೊಟ್ಟಿರೋದು, ಆದ್ರೆ ಅಲ್ಲೋಗಿ ನೋಡೋವಾಗ 15ಗೆ 40 ಇತ್ತು. ಮತ್ತೆ ಈ ಪೇಪರ್ಸ್ ಅಲ್ಲಿ ಅವ್ರು ಇದು ಫೇಕ್ ಮಾಡಿದ್ದಾರೆ. ಅದಕ್ಕೆ ಫೇಕ್ ಅಂದ್ರೆ ಇದು ಪ್ರಾಪರ್ ಆಗಿ ಕೊಟ್ಟಿಲ್ಲ ಅವ್ರು, ಈ ಪೇಪರು ಪತ್ರ ಅಂತ ಹೇಳಿ ಕೊಟ್ರು, ಅವರು ಎಲ್ಲ ರಿಜಿಸ್ಟರ್ ಮಾಡಿ ಕೊಟ್ಟಿದೀನಿ ಅಂತ ಹೇಳಿದ್ರು, ಜಿ ಪೇ ಮಾಡ್ಕೊಟ್ಟಿದ್ದಾರೆ. ಗೊತ್ತಾಗಿಲ್ಲ ಸರ್, ನಾವ್ ಅಷ್ಟು ಗೊತ್ತಿಲ್ಲ, ಓದಿಲ್ಲ ನಾವು, ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಲಾಸ್ಟ್ ಆಗಿ ಫೈನಲ್ ಆಗಿ ನಾವು ಅದು ಪ್ರಾಪರ್ಟಿ ಸರಿ ಇಲ್ಲ ಅಂತ ಕೇಳೋವಾಗ 3 ತಿಂಗಳು ಟೈಮ್ ಕೊಡಿ, ನಾನು ನಿಮ್ಗೆ ಇದು ದುಡ್ಡು ರಿಟರ್ನ್ ಮಾಡ್ತೀನಿ ಅಂದ್ರು. ಸ್ಟೇಷನ್ ಅವ್ರು ಕರ್ಸಿದ್ರು ಸರ್, ಅವ್ರು ಕೇಳಿದ್ಕೆ ಬೇರೆಯವರು ಮಾಡ್ಸಕ್ಕೆ ಕರ್ಸಿದೀನಿ ಇಲ್ಲಿ, ಅವ್ರ ಹೆಸರು ಏನೋ ಬೇರೆ ಏನೋ ಹೆಸರು ಹೇಳಿದ್ರು. ಅವ್ರು ಬಂದು ನಿಮ್ಗೆ ಸೆಟಲ್ ಮಾಡ್ತಾರೆ, ನೀವು ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ರು. ಭಾರ್ಗವಿ ಅವರು ಸ್ಟೇಷನ್ ಹತ್ರ, ಅವ್ರು ನಮ್ಗಿಂತ ಮುಂದೆ ಬಂದು ಕೂತ್ಕೊಂಡಿದ್ರು. ಅವರು ಭಾರ್ಗವಿ ಅವರು ಫಸ್ಟ್ ಕಾಲ್ ಮಾಡಿ ಹೇಳಿದ್ರು, ಬನ್ನಿ ನಾವು ನಿಮ್ಗೆ ಸೆಟಲ್ ಮಾಡ್ತೀನಿ ಅಂತ. ಸ್ವಲ್ಪ ಹೊತ್ತು ಬಿಟ್ಟು ಇವರು ಪೊಲೀಸ್ ಕಾಲ್ ಮಾಡಿದ್ರು, ಈ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಏನಕ್ಕೆ ಬರ್ಬೇಕು ಅಂತ ಕೇಳಿದ್ಕೆ, ಭಾರ್ಗವಿ ಅವರು ಇಲ್ಲಿ ಬಂದಿದ್ದಾರೆ, ಅವ್ರು ನಿಮ್ಗೆ ಸೆಟಲ್ ಮಾಡ್ತಾರೆ ಬನ್ನಿ ಅಂತ. ಮತ್ತೆ ಇಲ್ಲಿ ಬಂದ್ ಪೂಜಪ್ಪ ಬನ್ನಿ ಸ್ವಲ್ಪ ಸ್ಟೇಷನ್ ಹತ್ರ ನಿಮ್ಗೆ ಸೈಟ್ ಬಗ್ಗೆ ಮಾತಾಡ್ಬೇಕಂತ ಕರ್ಸಿದ್ರು. ಅವ್ರು ಸಪೋರ್ಟೇ ಮಾಡ್ತಾ ಇದಾರೆ, ನಮ್ಗೇನು 10 ದಿವಸ ಟೈಮ್ ಕೊಡಿ, ನಾನ್ ಪ್ರೂಫ್ ಮಾಡ್ತೀನಿ ನಿಮ್ಗೆ, ಈ ತರ ಜಾಗ ಅದು ಫೇಕ್ ಅಲ್ಲ, ಒರಿಜಿನಲ್ ಜಾಗ ಅಂತ ಹೇಳಿದ್ರು. 10 ದಿವಸ ಆಯ್ತು, ತಿರ್ಗಾ ನಾನ್ ಕಾಲ್ ಮಾಡಿ ಕೇಳೋವಾಗ ನಾನು ಭಾರ್ಗವಿ ಮೇಡಗೆ ಫೋನ್ ಮಾಡಿ ಕೇಳ ಅಂತ ಕೇಳ್ತಾ ಇದಾರೆ. ಅವ್ರು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ರೀ, ಅದ್ ನಾನ್ ಪ್ರೂಫ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಒಂದ್ಸಲ ಬಂದ್ ಕರೆದ್ರು, ಇಲ್ಲಿ ಸ್ಟೇಷನ್ ಅಲ್ಲೇ ಇದ್ರು.
ಸೇಲ್ ಮಾಡ್ಕೊಡ್ತೀನಿ ಅಂತ ಕರ್ಸಿದ್ರು. ಇಲ್ಲಿ ಬರೋವಾಗ ನನ್ ಮಗ ಪೇಷಂಟು, ಕ್ಯಾನ್ಸರ್ ಪೇಷಂಟು, ಇವ್ರಿಗೆ ಗೊತ್ತಿದೆ. ಇಲ್ಲ ಕರ್ದಿಲ್ಲ, 10 ದಿವಸ ಟೈಮ್ ಅವ್ರು ಇರೋವಾಗನೆ ಕರ್ಸಿದ್ರು. ಆದ್ರೆ ಇವ್ರು ಕರ್ದಿಲ್ಲ, ಅವ್ರು ಕರ್ಸಿದ್ರು. ಸ್ಟೇಷನ್ ಹತ್ರ ಬನ್ನಿ ಅಂತ ಕರ್ಸಿದ್ರು. ಕಾಸು ಕೊಡ್ತೀವಿ ಅಂತ ಕರ್ಸಿದ್ರು. ಇಲ್ಲಿ ಸೆಟಲ್ ಮಾಡಿಸ್ತೀನಿ. ಅವರು ಭಾರ್ಗವಿ, ಬನ್ನಿ ಇಲ್ಲಿ ಸೆಟಲ್ ಮಾಡ್ತೀನಿ, ಬೇರೆಯವ್ರು ತಗೊಳ್ತಾ ಇದಾರೆ ಈ ಜಾಗನ, ಅವ್ರು ಇಲ್ಲೇ ಬಂದ್ ಸೆಟಲ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಿಮ್ಗೆ ಲೊಕೇಶನ್ ಕಳಿಸ್ತೀನಿ ಬನ್ನಿ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪೊಲೀಸ್ ಕಾಲ್ ಮಾಡ್ಬಿಟ್ಟು ನೀವು ಈ ಸ್ಟೇಷನ್ ಬನ್ನಿ ಅಂತ. ಏನಕ್ಕೆ ಬರ್ಬೇಕಂದ್ರೆ ಭಾರ್ಗವಿ ಅವರು ಬಂದಿದ್ದಾರೆ ಇಲ್ಲಿ, ಅದು ಈ ಜಾಗ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಹಂಗೆ ಹೇಳಿ ಕರ್ಸಿದ್ದು. ಆದ್ಮೇಲೆ ಅವರು ಕ್ಯಾನ್ಸರ್ ಪೇಷಂಟ್ ಹಂಗ ಹಿಂಗೆ ಅಂತ ಹೇಳ್ತಿದ್ರೆ. ಆದ್ರೆ ಕೊಡ್ಸಿರೋದು ಅವ್ರ ಮಗಳು, ನನ್ಗೆ ರಿಜಿಸ್ಟರ್ ಮಾಡಿ ಕೊಡ್ಸಿರೋದು ಅವ್ರ ಮಗಳು. ಆದ್ರೆ ಅವ್ರ ಮಗಳು ಬಂದಿಲ್ಲ. ಅವ್ರ ಮಗ ಮತ್ತೆ ಇವ್ರು ಭಾರ್ಗವಿ ಮೇಡಮ್ ಮಾತಾಡ್ತಾ ಇರೋದು. ಅವ್ರ ಮಗ ಕೂಡ ಮಾತಾಡ್ತಾ ಇಲ್ಲ. ಇದು ಕಾರ್ತಿಕ್ ಅವ್ರ ಹೆಸರು, ಅವ್ರ ಮಗ, ಭಾರ್ಗವಿ ಅವ್ರ ಮಗ. ಚೆಕ್ ಹಾ ಆರ್ಯನ್ ಅಂತ, ಆದ್ರೆ ಕಾರ್ತಿಕ್ ತಂದೆ ಇಲ್ಲ, ಮಗ ಕಾರ್ತಿಕ್ ಅವ್ರ ಹೆಸರು. ಅವ್ರು ಚೆಕ್ ಕೊಟ್ಟಿರೋದು ನಮ್ಗೆ, ಆದ್ರೆ ಅವರು ಕೂಡ ನಿಮ್ ದುಡ್ಡು ಏನಿದೆ ನಾ 3 ತಿಂಗಳ ಒಳಗೆ ಚೆಕ್ಕಿಂದ ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಅಮೌಂಟ್ ಅಂತ ಅವ್ರಿಗೆ ಹೇಳಿದ್ರು. ಆಮೇಲೆ 3 ತಿಂಗಳು ಬಿಟ್ಟು ಫೋನ್ ಮಾಡಿದ್ದಕ್ಕೆ ಇನ್ನೂ 1 ತಿಂಗಳು ಟೈಮ್ ಕೊಡಿ ಅಂದ್ರು. ಇನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದಕ್ಕೆ ತಿರ್ಗಾ ಬಂದ್ಬಿಟ್ಟು ಜಗಳ ಮಾಡ್ತಾ ಇದ್ದಾರೆ. ಇನ್ನೂ 6 ತಿಂಗಳು ಟೈಮ್ ಕೊಡಿ ಅಂದ್ರು. ಇವಾಗ ನೋಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇವಾಗ ನೀವು ಹೇಳ್ತಾ ಇರೋದಂದ್ರೆ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ 30 ಸೈಟ್ ಹೇಳ್ಬಿಟ್ಟು ಅಲ್ಲೇ 15ಕ್ಕೆ 40 15ಗೆ 14 ಇದೆ. ಮತ್ತೆ ರಿಜಿಸ್ಟರ್ ನಮಗೆ ಕರೆಕ್ಟಾಗಿ ಮಾಡಿಸ್ಕೊಟ್ಟಿಲ್ಲ. ನಮಗೆ ಪ್ಲಾನ್ ನಮಗೆ ಅಡ್ವಾನ್ಸ್ ಆಗಿ ಪ್ಲಾನ್ ನಮಗೆ ಮೋಸ ಮಾಡಿ. ಹೌದು ಸರ್. ಇಲ್ಲಿ ಸ್ಟೇಷನ್ ಇವತ್ತು ನೀವು ಬಂದಿರೋದು ಅವ್ರು ಕಳಿಸಿರೋದು? ನಾವು ಬಂದಿರೋದು ಸರ್. ನಿಮಗೆ ಪ್ಲಾನ್ ಮಾಡಿ ನಿಮಗೆ ಮೋಸ ಮಾಡಿದ್ದಾರೆ. ನಮ್ಗೆ ಕೊಡ್ತಾ ಇಲ್ಲ, ಈ ಕಡೆ ಜಾಗನೂ ಕೊಡ್ತಾ ಇಲ್ಲ. ಹೌದು ಸರ್. ಅದು ಕೆರೆ ಅಂತ ಹೇಳ್ತಾ ಇದಾರೆ ಸರ್. ಪಂಚಾಯತಿ ಆಫೀಸ್ ದೊಮ್ಸಂದ್ರ, ಸಜ್ಜಾಪುರ ದೊಮ್ಸಂದ್ರ. ಅಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಕೇಳಿದ್ರೆ ಅದು ಕೆರೆ ಅಮ್ಮ, ಅದು ಜಾಗನೇ ಇಲ್ಲ ಅಂತ ಹೇಳಿ. ಯಾವಾಗಾದ್ರೂ ಜಾಗ ಅಲ್ಲ, ಯಾವಾಗ ಕರೆಂಟ್ ಇಬಿ ಕಲೆಕ್ಷನ್ ಕೊಡಲ್ಲ ನಾವು. ನೀವು ಹೆಂಗೆ ತಗೊಂಡಿದ್ದೀರಾ ಇದನ್ನೆಲ್ಲ ಇವಾಗೆಲ್ಲ ತೆಗಿತಾ ಇದೀವಿ ಜಾಗ ಅಂತ